ಒಂದು ಭೂಪ್ರದೇಶದ ವಿವಾದವು 75 ವರ್ಷಗಳಿಗೂ ಹೆಚ್ಚು ಕಾಲ ಮುಂದುವರಿದು ಇಂದಿಗೂ 2 ಅಣ್ವಸ್ತ್ರ ಹೊಂದಿರುವ ರಾಷ್ಟ್ರಗಳ ಸಂಬಂಧವನ್ನು ಪ್ರಭಾವಿಸುತ್ತಿದೆ ಎಂದು ನಾನು ಹೇಳಿದರೆ ನೀವು ನಂಬುತ್ತೀರಾ? ಈ ವಿವಾದದ ಕೇಂದ್ರಬಿಂದುವಿನಲ್ಲಿ ಹಿಮಾಲಯದ ಮಡಿಲಿನಲ್ಲಿ ನೆಲೆಸಿರುವ ಸುಂದರವಾದ ಆದರೆ ಅತ್ಯಂತ ಕಾರ್ಯತಂತ್ರದ ಮಹತ್ವ ಹೊಂದಿರುವ ಕಾಶ್ಮೀರ ಪ್ರದೇಶವಿದೆ. ಈ ಪ್ರದೇಶದ ಒಂದು ಭಾಗವನ್ನು ಭಾರತ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಅಥವಾ ಪೌಕ್ ಎಂದು ಕರೆಯುತ್ತದೆ. ಭಾರತದ ಅಧಿಕೃತ ನಿಲುವಿನ ಪ್ರಕಾರ ಐತಿಹಾಸಿಕ ಮತ್ತು ಕಾನೂನು ಆಧಾರದ ಮೇಲೆ ಪೌಕ್ ಭಾರತದ ಅವಿಭಾಜ್ಯ ಅಂಗವಾಗಿದೆ. ಮತ್ತೊಂದೆಡೆ ಪಾಕಿಸ್ತಾನ ಈ ಪ್ರದೇಶವನ್ನು ತನ್ನ ಆಡಳಿತದಲ್ಲಿ ಇಟ್ಟುಕೊಂಡಿದ್ದು ಅದರ ಬಗ್ಗೆ ವಿಭಿನ್ನ ನಿಲುವನ್ನು ಹೊಂದಿದೆ. ಹಾಗಾದರೆ ಭಾರತ ಪೌಕ್ ಮೇಲೆ ತನ್ನ ಹಕ್ಕನ್ನು ಏಕೆ ಮುಂದುವರಿಸಿಕೊಂಡು ಬಂದಿದೆ? ಈ ಪ್ರಶ್ನೆಗೆ ಉತ್ತರ ತಿಳಿಯಬೇಕಾದರೆ ನಾವು 1947ಕ್ಕೆ ಹಿಂದಿರುಗಬೇಕು. ಬ್ರಿಟಿಷ್ ಭಾರತದ ವಿಭಜನೆಯೊಂದಿಗೆ ಆರಂಭವಾದ ಘಟನೆಗಳು ಇಂದಿಗೂ ದಕ್ಷಿಣ ಏಷ್ಯಾದ ರಾಜಕೀಯ ಮತ್ತು ಭೌಗೋಳಿಕ ಪರಿಸ್ಥಿತಿಯನ್ನು ಪ್ರಭಾವಿಸುತ್ತಿವೆ. 1947ರ ಮೊದಲು ಭಾರತೀಯ ಉಪಖಂಡವು ಬ್ರಿಟಿಷ್ ಸಾಮ್ರಾಜ್ಯದ ಆಡಳಿತದಲ್ಲಿತ್ತು. ಬ್ರಿಟಿಷರ ನೇರ ಆಡಳಿತದ ಜೊತೆಗೆ 560ಕ್ಕೂ ಹೆಚ್ಚು ಸಂಸ್ಥಾನಗಳು ಇದ್ದವು. ಪ್ರತಿಯೊಂದು ಸಂಸ್ಥಾನಕ್ಕೂ ತನ್ನದೇ ಆದ ರಾಜನ ಆಡಳಿತವಿತ್ತು. ಅವುಗಳಲ್ಲಿ ಅತಿ ದೊಡ್ಡ ಮತ್ತು ಅತ್ಯಂತ ಪ್ರಮುಖ ಸಂಸ್ಥಾನಗಳಲ್ಲಿ ಒಂದಾಗಿದ್ದು ಜಮ್ಮು ಮತ್ತು ಕಾಶ್ಮೀರ. ಈ ಸಂಸ್ಥಾನವನ್ನು ಮಹಾರಾಜ ಹರಿಸಿಂಗ್ ಆಳುತ್ತಿದ್ದರು. ಎತ್ತರದ ಪರ್ವತಗಳು, ಸುಂದರ ನದಿಗಳು ಮತ್ತು ವೈವಿಧ್ಯಮಯ ಜನಸಂಖ್ಯೆಯನ್ನು ಹೊಂದಿದ್ದ ಈ ಪ್ರದೇಶವು ಭಾರತ, ಪಾಕಿಸ್ತಾನ ಮತ್ತು ಚೀನಾದ ಗಡಿಗಳಿಗೆ ಸಮೀಪದಲ್ಲಿದ್ದ ಕಾರಣ ಅತ್ಯಂತ ಕಾರ್ಯತಂತ್ರದ ಮಹತ್ವವನ್ನು ಹೊಂದಿತ್ತು. 1947ರಲ್ಲಿ ಬ್ರಿಟಿಷರು ಭಾರತವನ್ನು ತೊರೆಯುವ ನಿರ್ಧಾರ ಮಾಡಿದಾಗ ಎಲ್ಲಾ ಸಂಸ್ಥಾನಗಳಿಗೆ ಭಾರತ ಅಥವಾ ಪಾಕಿಸ್ತಾನಕ್ಕೆ ಸೇರುವ ಅವಕಾಶ ನೀಡಲಾಯಿತು. ಆರಂಭದಲ್ಲಿ ಮಹಾರಾಜ ಹರಿಸಿಂಗ್ ಯಾವುದೇ ದೇಶಕ್ಕೂ ಸೇರದೆ ಸ್ವತಂತ್ರವಾಗಿ ಉಳಿಯಲು ಬಯಸಿದರು. ಆದರೆ ಕೆಲವೇ ವಾರಗಳಲ್ಲಿ ನಡೆದ ಘಟನೆಗಳು ಸಂಪೂರ್ಣ ಪರಿಸ್ಥಿತಿಯನ್ನು ಬದಲಾಯಿಸಿದವು. 1947ರ ಅಕ್ಟೋಬರ್ ತಿಂಗಳಲ್ಲಿ ಪಾಕಿಸ್ತಾನದಿಂದ ಬಂದ ಶಸ್ತ್ರಸಜ್ಜಿತ ಬುಡಕಟ್ಟು ಪಡೆಗಳು ಜಮ್ಮು ಮತ್ತು ಕಾಶ್ಮೀರಕ್ಕೆ ಪ್ರವೇಶಿಸಿದವು. ಇದರಿಂದ ರಾಜ್ಯದ ಹಲವಾರು ಭಾಗಗಳಲ್ಲಿ ಭೀಕರ ಯುದ್ಧ ಆರಂಭವಾಯಿತು. ಈ ಸಂಕಷ್ಟದ ಸಮಯದಲ್ಲಿ ಮಹಾರಾಜ ಹರಿಸಿಂಗ್ ಭಾರತದಿಂದ ಸೈನಿಕ ಸಹಾಯವನ್ನು ಕೋರಿದರು. ಭಾರತದ ಅಧಿಕೃತ ನಿಲುವಿನ ಪ್ರಕಾರ ಸೇನೆಯನ್ನು ಕಳುಹಿಸುವ ಮೊದಲು ಜಮ್ಮು ಮತ್ತು ಕಾಶ್ಮೀರವು ಅಧಿಕೃತವಾಗಿ ಭಾರತಕ್ಕೆ ವಿಲೀನವಾಗಬೇಕೆಂದು ಭಾರತ ತಿಳಿಸಿತು. 1947ರ ಅಕ್ಟೋಬರ್ 26ರಂದು ಮಹಾರಾಜ ಹರಿಸಿಂಗ್ ಇನ್ಸ್ಟ್ರುಮೆಂಟ್ ಆಫ್ ಅಕ್ಸೆಷನ್ ಎಂಬ ಕಾನೂನುಬದ್ಧ ದಾಖಲೆಗೆ ಸಹಿ ಹಾಕಿದರು. ಈ ದಾಖಲೆ ಮೂಲಕ ಜಮ್ಮು ಮತ್ತು ಕಾಶ್ಮೀರವು ಅಧಿಕೃತವಾಗಿ ಭಾರತಕ್ಕೆ ವಿಲೀನವಾಯಿತು. ಅದರ ನಂತರ ಭಾರತ ತನ್ನ ಸೇನೆಯನ್ನು ಕಳುಹಿಸಿ ರಾಜ್ಯವನ್ನು ರಕ್ಷಿಸಲು ಆರಂಭಿಸಿತು. ಭಾರತದ ಪ್ರಕಾರ ಈ ವಿಲೀನದೊಂದಿಗೆ ಜಮ್ಮು ಮತ್ತು ಕಾಶ್ಮೀರದ ಸಂಪೂರ್ಣ ಸಂಸ್ಥಾನ ಇಂದು ಪಾಕಿಸ್ತಾನದ ಆಡಳಿತದಲ್ಲಿರುವ ಪೌಕ್ ಸೇರಿದಂತೆ ಕಾನೂನುಬದ್ಧವಾಗಿ ಭಾರತದ ಭಾಗವಾಯಿತು. ಆದರೆ ಪಾಕಿಸ್ತಾನ ಈ ವ್ಯಾಖ್ಯಾನವನ್ನು ಒಪ್ಪುವುದಿಲ್ಲ. ಇದೇ ಭಿನ್ನಾಭಿಪ್ರಾಯವು ಇಂದಿಗೂ ಮುಂದುವರಿಯುತ್ತಿರುವ ಕಾಶ್ಮೀರ ವಿವಾದದ ಮೂಲ ಕಾರಣವಾಗಿದೆ. 1947ರ ಅಕ್ಟೋಬರ್ನಲ್ಲಿ ವಿಲೀನದ ದಾಖಲೆಗೆ ಸಹಿ ಹಾಕಿದ ನಂತರ ಭಾರತೀಯ ಸೇನೆಯನ್ನು ತುರ್ತಾಗಿ ಶ್ರೀನಗರಕ್ಕೆ ವಿಮಾನದ ಮೂಲಕ ಕಳುಹಿಸಲಾಯಿತು. ಆ ಸಮಯದಲ್ಲಿ ಪರಿಸ್ಥಿತಿ ಅತ್ಯಂತ ಗಂಭೀರವಾಗಿತ್ತು. ಪಾಕಿಸ್ತಾನದ ಬೆಂಬಲ ಹೊಂದಿದ್ದ ಪಡೆಗಳು ಮತ್ತು ಭಾರತೀಯ ಸೇನೆಯ ನಡುವೆ ಭೀಕರ ಯುದ್ಧ ಆರಂಭವಾಯಿತು. ಹಿಮದಿಂದ ಆವೃತವಾದ ಪರ್ವತಗಳು, ಆಳವಾದ ಕಣಿವೆಗಳು ಮತ್ತು ದುರ್ಗಮ ಪ್ರದೇಶಗಳಲ್ಲಿ ಸೈನಿಕರು ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಹೋರಾಡಬೇಕಾಯಿತು. ಈ ಯುದ್ಧ ಕೇವಲ ಭೂಪ್ರದೇಶಕ್ಕಾಗಿ ಮಾತ್ರವಲ್ಲ, ಕಾಶ್ಮೀರದ ಭವಿಷ್ಯವನ್ನು ನಿರ್ಧರಿಸುವ ಹೋರಾಟವಾಗಿತ್ತು. ಈ ಸಂಘರ್ಷ 1 ವರ್ಷಕ್ಕೂ ಹೆಚ್ಚು ಕಾಲ ಮುಂದುವರಿಯಿತು. ಎರಡೂ ಕಡೆಯ ಸೈನಿಕರು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಡಿದರು. ಈ ಯುದ್ಧದಿಂದ ಸಾವಿರಾರು ಜನರು ತಮ್ಮ ಮನೆಗಳನ್ನು ಕಳೆದುಕೊಂಡರು ಮತ್ತು ಅನೇಕ ಕುಟುಂಬಗಳು ಸಂಕಷ್ಟವನ್ನು ಎದುರಿಸಬೇಕಾಯಿತು. ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗುತ್ತಿದ್ದಂತೆ ಭಾರತವು 1948ರ ಜನವರಿಯಲ್ಲಿ ಈ ವಿಷಯವನ್ನು ವಿಶ್ವಸಂಸ್ಥೆಯ ಮುಂದೆ ತೆಗೆದುಕೊಂಡಿತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವಿವಾದವನ್ನು ಶಾಂತಿಯುತವಾಗಿ ಪರಿಹರಿಸುವ ಪ್ರಯತ್ನಗಳು ಆರಂಭವಾದವು. ತಿಂಗಳುಗಳ ಕಾಲ ನಡೆದ ಮಾತುಕತೆಗಳ ನಂತರ ವಿಶ್ವಸಂಸ್ಥೆಯ ಬೆಂಬಲದೊಂದಿಗೆ 1949ರ ಜನವರಿ 1ರಂದು ಕದನ ವಿರಾಮ ಜಾರಿಯಾಯಿತು. ಯುದ್ಧ ನಿಂತಾಗ ಜಮ್ಮು ಮತ್ತು ಕಾಶ್ಮೀರ 2 ಭಾಗಗಳಾಗಿ ವಿಭಜನೆಯಾಯಿತು. ಒಂದು ಭಾಗ ಭಾರತದ ಆಡಳಿತದಲ್ಲಿ ಉಳಿಯಿತು. ಇನ್ನೊಂದು ಭಾಗ ಪಾಕಿಸ್ತಾನದ ನಿಯಂತ್ರಣಕ್ಕೆ ಹೋಯಿತು. ಭಾರತವು ಪಾಕಿಸ್ತಾನದ ಆಡಳಿತದಲ್ಲಿರುವ ಈ ಪ್ರದೇಶವನ್ನು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಅಂದರೆ ಪೌಕ್ ಎಂದು ಕರೆಯುತ್ತದೆ. ಈ ವಿಭಜನೆಯೇ ಇಂದಿಗೂ ಕಾಶ್ಮೀರ ವಿವಾದದ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಇಂದಿಗೂ ಭಾರತವು ಸಂಪೂರ್ಣ ಜಮ್ಮು ಮತ್ತು ಕಾಶ್ಮೀರ ತನ್ನ ಅವಿಭಾಜ್ಯ ಅಂಗವೆಂದು ಹೇಳುತ್ತದೆ. ಮತ್ತೊಂದೆಡೆ ಪಾಕಿಸ್ತಾನ ತನ್ನದೇ ಆದ ನಿಲುವನ್ನು ಮುಂದುವರಿಸಿಕೊಂಡಿದೆ.
ಮುಂದಿನ ವರ್ಷಗಳಲ್ಲಿ ನಡೆದ ಹಲವು ಘಟನೆಗಳು ಈ ವಿವಾದವನ್ನು ಇನ್ನಷ್ಟು ಸಂಕೀರ್ಣಗೊಳಿಸಿದವು. ವಿಶೇಷವಾಗಿ 1971ರ ಭಾರತ-ಪಾಕಿಸ್ತಾನ ಯುದ್ಧದ ನಂತರ ಹಿಂದಿನ ಕದನ ವಿರಾಮ ರೇಖೆಯನ್ನು ಲೈನ್ ಆಫ್ ಕಂಟ್ರೋಲ್ ಅಥವಾ ಲಾಟ್ ಎಂದು ಕರೆಯಲಾಯಿತು. ಲೈನ್ ಆಫ್ ಕಂಟ್ರೋಲ್ ಯಾವುದೇ ಅಂತಾರಾಷ್ಟ್ರೀಯ ಗಡಿಯಲ್ಲ, ಇದು ಭಾರತ ಮತ್ತು ಪಾಕಿಸ್ತಾನದ ಆಡಳಿತದಲ್ಲಿರುವ ಪ್ರದೇಶಗಳನ್ನು ಪ್ರತ್ಯೇಕಿಸುವ ವಾಸ್ತವಿಕ ಸೇನಾ ನಿಯಂತ್ರಣ ರೇಖೆಯಾಗಿದೆ. ಈ ರೇಖೆಯು ಹಿಮಾಲಯದ ದುರ್ಗಮ ಪರ್ವತಗಳು, ದಟ್ಟ ಕಾಡುಗಳು ಮತ್ತು ಆಳವಾದ ಕಣಿವೆಗಳ ಮೂಲಕ ಸಾಗುತ್ತದೆ. ಆದ್ದರಿಂದ ಇದು ವಿಶ್ವದ ಅತ್ಯಂತ ಭದ್ರತೆಯುಳ್ಳ ಮತ್ತು ಕಟ್ಟುನಿಟ್ಟಾಗಿ ಕಾವಲು ಕಾಯುವ ಗಡಿಗಳಲ್ಲಿ ಒಂದಾಗಿದೆ. ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳು ಈ ಪ್ರದೇಶದಲ್ಲಿ ಸಾವಿರಾರು ಸೈನಿಕರನ್ನು ನಿಯೋಜಿಸಿವೆ. ಗಡಿ ಪ್ರದೇಶದಲ್ಲಿ ಅತ್ಯಾಧುನಿಕ ಕಣ್ಗಾವಲು ವ್ಯವಸ್ಥೆಗಳು, ಸೇನಾ ಶಿಬಿರಗಳು ಮತ್ತು ಭದ್ರತಾ ಮೂಲಸೌಕರ್ಯಗಳನ್ನು ನಿರ್ಮಿಸಲಾಗಿದೆ. ಹಲವಾರು ಬಾರಿ ಶಾಂತಿಯ ವಾತಾವರಣ ನಿರ್ಮಾಣವಾದರೂ ಕೆಲ ಸಂದರ್ಭಗಳಲ್ಲಿ ಗಡಿಯಲ್ಲಿ ಗುಂಡಿನ ಚಕಮಕಿ ಮತ್ತು ಉದ್ವಿಗ್ನತೆ ಮತ್ತೆ ಹೆಚ್ಚಾಗಿರುವ ಉದಾಹರಣೆಗಳಿವೆ. ಲೈನ್ ಆಫ್ ಕಂಟ್ರೋಲ್ ಸಮೀಪ ವಾಸಿಸುವ ಲಕ್ಷಾಂತರ ಜನರ ಜೀವನದ ಮೇಲೆ ಈ ಪರಿಸ್ಥಿತಿಯು ನೇರ ಪರಿಣಾಮ ಬೀರಿದೆ. ಗಡಿ ಪ್ರದೇಶದ ಜನರು ಹಲವು ದಶಕಗಳಿಂದ ಅನಿಶ್ಚಿತತೆ ಮತ್ತು ಭದ್ರತಾ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಆದರೂ ಅವರು ತಮ್ಮ ದೈನಂದಿನ ಜೀವನವನ್ನು ಮುಂದುವರಿಸುತ್ತಿದ್ದಾರೆ. ಭಾರತದ ಪ್ರಕಾರ ಫೋಕ ಮೇಲಿನ ತನ್ನ ಹಕ್ಕು ಕೇವಲ ಐತಿಹಾಸಿಕ ಕಾರಣಗಳಿಂದ ಮಾತ್ರವಲ್ಲ, ಕಾನೂನುಬದ್ಧ ದಾಖಲೆಗಳ ಆಧಾರದ ಮೇಲೂ ಇದೆ. 1947ರಲ್ಲಿ ಮಹಾರಾಜ ಹರಿಸಿಂಗ್ ಸಹಿ ಮಾಡಿದ ಇನ್ಸ್ಟ್ರುಮೆಂಟ್ ಆಫ್ ಅಕ್ಸೆಷನ್ ಮೂಲಕ ಸಂಪೂರ್ಣ ಜಮ್ಮು ಮತ್ತು ಕಾಶ್ಮೀರ ಭಾರತಕ್ಕೆ ವಿಲೀನಗೊಂಡಿದೆ ಎಂಬುದು ಭಾರತದ ಅಧಿಕೃತ ನಿಲುವಾಗಿದೆ. ಆದ್ದರಿಂದ ಪ್ರಸ್ತುತ ಪಾಕಿಸ್ತಾನದ ಆಡಳಿತದಲ್ಲಿರುವ ಪ್ರದೇಶವು ಕಾನೂನುಬದ್ಧವಾಗಿ ಭಾರತದ ಭಾಗವೆಂದು ಭಾರತ ಹೇಳುತ್ತದೆ. ಆದರೆ ಪಾಕಿಸ್ತಾನ ಈ ನಿಲುವನ್ನು ಒಪ್ಪುವುದಿಲ್ಲ ಮತ್ತು ಈ ಪ್ರದೇಶವನ್ನು ತನ್ನ ಆಡಳಿತದಲ್ಲಿ ಮುಂದುವರಿಸಿಕೊಂಡಿದೆ. ಇದೇ ಕಾರಣದಿಂದ ಈ ವಿವಾದ ಇಂದಿಗೂ ದಕ್ಷಿಣ ಏಷ್ಯಾದ ಅತ್ಯಂತ ಸೂಕ್ಷ್ಮ ಮತ್ತು ಸಂಕೀರ್ಣ ಭೌಗೋಳಿಕ-ರಾಜಕೀಯ ಸಮಸ್ಯೆಗಳಲ್ಲಿ ಒಂದಾಗಿ ಉಳಿದಿದೆ. ಭಾರತವು ಫೋಕ ಮೇಲೆ ತನ್ನ ಹಕ್ಕನ್ನು ಮುಂದುವರಿಸಿಕೊಳ್ಳಲು ಹಲವಾರು ಕಾರಣಗಳನ್ನು ನೀಡುತ್ತದೆ. ಮೊದಲನೆಯದಾಗಿ, 1947ರ ಅಕ್ಟೋಬರ್ನಲ್ಲಿ ಮಹಾರಾಜ ಹರಿಸಿಂಗ್ ಸಹಿ ಮಾಡಿದ ಇನ್ಸ್ಟ್ರುಮೆಂಟ್ ಆಫ್ ಅಕ್ಸೆಷನ್ ಎಂಬ ಕಾನೂನುಬದ್ಧ ದಾಖಲೆಯ ಮೂಲಕ ಸಂಪೂರ್ಣ ಜಮ್ಮು ಮತ್ತು ಕಾಶ್ಮೀರ ಭಾರತಕ್ಕೆ ವಿಲೀನಗೊಂಡಿದೆ ಎಂಬುದು ಭಾರತದ ಅಧಿಕೃತ ನಿಲುವಾಗಿದೆ. ಆದ್ದರಿಂದ ಪ್ರಸ್ತುತ ಪಾಕಿಸ್ತಾನದ ಆಡಳಿತದಲ್ಲಿರುವ ಪ್ರದೇಶವು ಭಾರತದ ಅವಿಭಾಜ್ಯ ಅಂಗವಾಗಿದೆ ಎಂದು ಭಾರತ ಹೇಳುತ್ತದೆ. ಎರಡನೆಯದಾಗಿ, ಭಾರತವು ತನ್ನ ಅಧಿಕೃತ ನಕ್ಷೆಗಳಲ್ಲಿ ಸಂಪೂರ್ಣ ಜಮ್ಮು ಮತ್ತು ಕಾಶ್ಮೀರವನ್ನು ಭಾರತದ ಭಾಗವಾಗಿ ತೋರಿಸುತ್ತಾ ಬಂದಿದೆ. ಭಾರತೀಯ ಸಂಸತ್ತಿನಲ್ಲಿಯೂ ಹಲವು ಬಾರಿ ಈ ನಿಲುವನ್ನು ಪುನರುಚ್ಚರಿಸಲಾಗಿದೆ. ಭಾರತದ ದೃಷ್ಟಿಯಲ್ಲಿ ಫೋಕ ಒಂದು ವಿದೇಶಿ ಪ್ರದೇಶವಲ್ಲ, ತಾತ್ಕಾಲಿಕವಾಗಿ ಪಾಕಿಸ್ತಾನದ ಆಡಳಿತದಲ್ಲಿರುವ ಭಾರತೀಯ ಭೂಭಾಗವಾಗಿದೆ. ಮೂರನೆಯದಾಗಿ, ಈ ಪ್ರದೇಶವು ಕಾರ್ಯತಂತ್ರದ ದೃಷ್ಟಿಯಿಂದ ಅತ್ಯಂತ ಮಹತ್ವದ್ದಾಗಿದೆ. ಫೋಕ ಪಾಕಿಸ್ತಾನ ಮತ್ತು ಚೀನಾದ ಗಡಿಗಳಿಗೆ ಸಮೀಪದಲ್ಲಿದೆ. ಎತ್ತರದ ಪರ್ವತಗಳು, ಪ್ರಮುಖ ಕಣಿವೆಗಳು ಮತ್ತು ಪರ್ವತ ಮಾರ್ಗಗಳು ರಾಷ್ಟ್ರೀಯ ಭದ್ರತೆಯ ದೃಷ್ಟಿಯಿಂದ ಬಹಳ ಮಹತ್ವವನ್ನು ಹೊಂದಿವೆ. ಈ ಪ್ರದೇಶದ ಮೇಲಿನ ನಿಯಂತ್ರಣವು ಗಡಿ ಭದ್ರತೆ ಮತ್ತು ಸೈನಿಕ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಭಾರತ ಪರಿಗಣಿಸುತ್ತದೆ. ಭಾರತವು ಗಡಿ ದಾಟುವ ಭಯೋತ್ಪಾದನೆ ಮತ್ತು ಉಗ್ರ ಚಟುವಟಿಕೆಗಳ ಬಗ್ಗೆ ಹಲವು ಬಾರಿ ಕಳವಳ ವ್ಯಕ್ತಪಡಿಸಿದೆ. ಭಾರತದ ಪ್ರಕಾರ ಈ ಪ್ರದೇಶದ ಮೂಲಕ ಉಗ್ರರ ಒಳನುಸುಳುವಿಕೆ ನಡೆದಿರುವ ಘಟನೆಗಳು ನಡೆದಿವೆ ಎಂದು ಹೇಳಲಾಗಿದೆ. ಈ ಕಾರಣದಿಂದಲೇ ಗಡಿ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸುವ ಅಗತ್ಯವಿದೆ ಎಂದು ಭಾರತ ಅಭಿಪ್ರಾಯಪಡುತ್ತದೆ. ಇದರ ಜೊತೆಗೆ ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಅಂದರೆ ಚಿಪೆಕ್ ಭಾರತಕ್ಕೆ ಮತ್ತೊಂದು ಪ್ರಮುಖ ಕಳವಳವಾಗಿದೆ. ಈ ಯೋಜನೆಯ ಕೆಲವು ಭಾಗಗಳು ಗಿಲ್ಗಿತ್-ಬಾಲ್ಟಿಸ್ತಾನ್ ಮೂಲಕ ಹಾದು ಹೋಗುತ್ತವೆ. ಭಾರತವು ಈ ಪ್ರದೇಶವನ್ನು ತನ್ನ ಕಾನೂನುಬದ್ಧ ಭೂಭಾಗವೆಂದು ಪರಿಗಣಿಸುವ ಕಾರಣ ಈ ಯೋಜನೆಗೆ ಅಧಿಕೃತವಾಗಿ ವಿರೋಧ ವ್ಯಕ್ತಪಡಿಸಿದೆ. ಆದರೆ ಪಾಕಿಸ್ತಾನ ಮತ್ತು ಚೀನಾ ಈ ಯೋಜನೆಯನ್ನು ಆರ್ಥಿಕ ಅಭಿವೃದ್ಧಿ ಮತ್ತು ಪ್ರಾದೇಶಿಕ ಸಂಪರ್ಕವನ್ನು ಹೆಚ್ಚಿಸುವ ಮಹತ್ವದ ಯೋಜನೆಯೆಂದು ವಿವರಿಸುತ್ತವೆ. ಈ ಭಿನ್ನ ನಿಲುವುಗಳಿಂದ ಕಾಶ್ಮೀರ ವಿವಾದವು ಕೇವಲ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಮಸ್ಯೆಯಾಗಿ ಉಳಿಯದೆ ಚೀನಾದನ್ನು ಒಳಗೊಂಡ ಪ್ರಮುಖ ಭೌಗೋಳಿಕ-ರಾಜಕೀಯ ವಿಷಯವಾಗಿ ಪರಿಣಮಿಸಿದೆ. ಇತಿಹಾಸದ ಜೊತೆಗೆ ಫೋಕ್ ತನ್ನ ಭೌಗೋಳಿಕ ಸ್ಥಾನದಿಂದಲೂ ಅತ್ಯಂತ ಮಹತ್ವದ್ದಾಗಿದೆ. ಈ ಪ್ರದೇಶವು ಪಶ್ಚಿಮ ಹಿಮಾಲಯದಲ್ಲಿ ನೆಲೆಸಿದ್ದು ಪಾಕಿಸ್ತಾನ, ಚೀನಾ ಹಾಗೂ ಭಾರತದ ಗಡಿಗಳಿಗೆ ಸಮೀಪದಲ್ಲಿದೆ. ಎತ್ತರದ ಪರ್ವತಗಳು, ಕಿರಿದಾದ ಕಣಿವೆಗಳು ಮತ್ತು ಪ್ರಮುಖ ಪರ್ವತ ಮಾರ್ಗಗಳು ಹಲವು ದಶಕಗಳಿಂದ ಸೈನಿಕ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿವೆ. ಈ ಪ್ರದೇಶದ ಮೂಲಕ ಸಾಗುವ ಮಾರ್ಗಗಳು ಏಷ್ಯಾದ ಅತ್ಯಂತ ಸೂಕ್ಷ್ಮ ಪ್ರದೇಶಗಳಲ್ಲಿ ಸಂಚಾರ ಮತ್ತು ಕಾರ್ಯತಂತ್ರದ ಮೇಲೆ ಪರಿಣಾಮ ಬೀರುವ ಸಾಮರ್ಥ್ಯವನ್ನು ಹೊಂದಿವೆ. ಭಾರತದ ದೃಷ್ಟಿಯಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಭದ್ರತೆ ಹಾಗೂ ಉತ್ತರ ಗಡಿಗಳ ರಕ್ಷಣೆಗೆ ಈ ಪ್ರದೇಶವು ಅತ್ಯಂತ ಮಹತ್ವದ್ದಾಗಿದೆ.
ದುರ್ಗಮ ಪರ್ವತ ಪ್ರದೇಶವಾಗಿರುವುದರಿಂದ ಇಲ್ಲಿ ಕಣ್ಗಾವಲು, ಸೇನಾ ಸರಬರಾಜು ಮತ್ತು ಗಡಿ ನಿರ್ವಹಣೆ ಅತ್ಯಂತ ಸವಾಲಿನ ಕೆಲಸವಾಗಿದೆ. ಆದರೂ ಈ ಪ್ರದೇಶವು ರಾಷ್ಟ್ರೀಯ ಭದ್ರತೆಯ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿರುವುದರಿಂದ ಭಾರತ ನಿರಂತರವಾಗಿ ಹೆಚ್ಚಿನ ಗಮನ ನೀಡುತ್ತಿದೆ. ಕಾಶ್ಮೀರ ಪ್ರದೇಶದ ಮತ್ತೊಂದು ವಿಶೇಷತೆ ಅದರ ಜಲಸಂಪನ್ಮೂಲಗಳು. ಹಿಮಾಲಯದಿಂದ ಹರಿದುಬರುವ ಹಲವಾರು ಪ್ರಮುಖ ನದಿಗಳ ಉಗಮಸ್ಥಾನ ಈ ಪ್ರದೇಶದಲ್ಲಿದೆ. ಈ ನದಿಗಳು ಕೃಷಿ, ಕುಡಿಯುವ ನೀರು, ಜಲವಿದ್ಯುತ್ ಉತ್ಪಾದನೆ ಮತ್ತು ಕೋಟ್ಯಾಂತರ ಜನರ ಜೀವನಕ್ಕೆ ಆಧಾರವಾಗಿವೆ. ಜನಸಂಖ್ಯೆ ಹೆಚ್ಚುತ್ತಿರುವ ಮತ್ತು ಹವಾಮಾನ ಬದಲಾವಣೆಗಳು ವೇಗವಾಗಿ ನಡೆಯುತ್ತಿರುವ ಇಂದಿನ ಪರಿಸ್ಥಿತಿಯಲ್ಲಿ ನೀರಿನ ಮಹತ್ವ ಇನ್ನಷ್ಟು ಹೆಚ್ಚಾಗಿದೆ. ಆದ್ದರಿಂದ ಈ ಜಲಸಂಪನ್ಮೂಲಗಳ ಸಂರಕ್ಷಣೆ ಮತ್ತು ಸಮರ್ಪಕ ನಿರ್ವಹಣೆ ಭಾರತದ ದೀರ್ಘಕಾಲೀನ ಅಭಿವೃದ್ಧಿಗೆ ಅತ್ಯಂತ ಅಗತ್ಯವಾಗಿದೆ. ಇದರ ಜೊತೆಗೆ ಈ ಪ್ರದೇಶದ ಪರ್ವತಗಳು ಜಲವಿದ್ಯುತ್ ಉತ್ಪಾದನೆಗೆ ಅಪಾರ ಸಾಮರ್ಥ್ಯವನ್ನು ಹೊಂದಿವೆ. ಆದ್ದರಿಂದ ಪೋಕ್ ಕೇವಲ ಭದ್ರತಾ ದೃಷ್ಟಿಯಿಂದ ಮಾತ್ರವಲ್ಲ, ಆರ್ಥಿಕ ಅಭಿವೃದ್ಧಿ, ಇಂಧನ ಭದ್ರತೆ ಮತ್ತು ಪರಿಸರದ ದೃಷ್ಟಿಯಿಂದಲೂ ಮಹತ್ವದ ಪ್ರದೇಶವಾಗಿದೆ. ಇಂದು ಪೋಕ್ ಕುರಿತ ವಿವಾದವು ಇತಿಹಾಸ, ಕಾನೂನು, ಭದ್ರತೆ, ಜಲಸಂಪನ್ಮೂಲಗಳು, ಚೀನಾ, ಪಾಕಿಸ್ತಾನ ಮತ್ತು ಪ್ರಾದೇಶಿಕ ರಾಜಕೀಯ ಸೇರಿದಂತೆ ಅನೇಕ ಅಂಶಗಳನ್ನು ಒಳಗೊಂಡಿರುವ ಸಂಕೀರ್ಣ ವಿಷಯವಾಗಿ ಪರಿಣಮಿಸಿದೆ. ಅದಕ್ಕಾಗಿಯೇ ಈ ಪ್ರದೇಶವು ವಿಶ್ವದ ಪ್ರಮುಖ ಭೌಗೋಳಿಕ ರಾಜಕೀಯ ಚರ್ಚೆಗಳಲ್ಲಿ ಒಂದಾಗಿ ಮುಂದುವರಿದಿದೆ. ಇಂದಿಗೂ ಲೈನ್ ಆಫ್ ಕಂಟ್ರೋಲ್ ವಿಶ್ವದ ಅತ್ಯಂತ ಕಟ್ಟುನಿಟ್ಟಾಗಿ ಭದ್ರತೆ ಒದಗಿಸಲ್ಪಟ್ಟ ಸೇನಾ ನಿಯಂತ್ರಣ ರೇಖೆಗಳಲ್ಲಿ ಒಂದಾಗಿದೆ. ಭಾರತ ಮತ್ತು ಪಾಕಿಸ್ತಾನ ಎರಡು ದೇಶಗಳು ಈ ಪ್ರದೇಶದಲ್ಲಿ ದೊಡ್ಡ ಪ್ರಮಾಣದ ಸೇನಾ ಪಡೆಗಳನ್ನು ನಿಯೋಜಿಸಿವೆ. ಕೆಲವೊಮ್ಮೆ ಪರಿಸ್ಥಿತಿ ಶಾಂತವಾಗಿದ್ದರೂ ಕೆಲವು ಸಂದರ್ಭಗಳಲ್ಲಿ ಉದ್ವಿಗ್ನತೆ ಹೆಚ್ಚಾಗಿ ಗಡಿಯಲ್ಲಿ ಗುಂಡಿನ ಚಕಮಕಿ ನಡೆದಿರುವ ಘಟನೆಗಳೂ ಕಂಡುಬಂದಿವೆ. ಈ ಕಾರಣದಿಂದ ಕಾಶ್ಮೀರ ಪ್ರದೇಶವು ದಕ್ಷಿಣ ಏಷ್ಯಾದ ಅತ್ಯಂತ ಸೂಕ್ಷ್ಮ ಭದ್ರತಾ ಪ್ರದೇಶಗಳಲ್ಲಿ ಒಂದಾಗಿದೆ. ಎರಡು ದೇಶಗಳು ರಾಜತಾಂತ್ರಿಕ ಮಾತುಕತೆಗಳ ಮೂಲಕ ಸಮಸ್ಯೆಯನ್ನು ಪರಿಹರಿಸಲು ವಿವಿಧ ಸಮಯಗಳಲ್ಲಿ ಪ್ರಯತ್ನಿಸಿವೆ. ಆದಾಗ್ಯೂ ಈ ವಿವಾದಕ್ಕೆ ಶಾಶ್ವತ ಪರಿಹಾರ ಇನ್ನೂ ದೊರೆತಿಲ್ಲ. ಲೈನ್ ಆಫ್ ಕಂಟ್ರೋಲ್ನ ಎರಡೂ ಬದಿಗಳಲ್ಲಿ ವಾಸಿಸುವ ಲಕ್ಷಾಂತರ ಜನರ ಜೀವನದ ಮೇಲೆ ಈ ಪರಿಸ್ಥಿತಿಯು ನೇರ ಪರಿಣಾಮ ಬೀರುತ್ತಿದೆ. ಅವರ ದೈನಂದಿನ ಜೀವನ, ಭದ್ರತೆ ಮತ್ತು ಅಭಿವೃದ್ಧಿ ಈ ವಿವಾದದಿಂದ ಪ್ರಭಾವಿತವಾಗುತ್ತಲೇ ಇದೆ. ಭಾರತದ ಅಧಿಕೃತ ದೃಷ್ಟಿಕೋನದ ಪ್ರಕಾರ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಮೇಲಿನ ತನ್ನ ಹಕ್ಕು 1947 ರ ಇನ್ಸ್ಟ್ರುಮೆಂಟ್ ಆಫ್ ಅಕ್ಸೆಷನ್, ಭಾರತದ ಸಂವಿಧಾನಾತ್ಮಕ ನಿಲುವು, ರಾಷ್ಟ್ರೀಯ ಭದ್ರತಾ ಅಗತ್ಯಗಳು ಹಾಗೂ ಕಾರ್ಯತಂತ್ರದ ಮಹತ್ವದ ಮೇಲೆ ಆಧಾರಿತವಾಗಿದೆ. ಮತ್ತೊಂದೆಡೆ ಪಾಕಿಸ್ತಾನ ಈ ವಿಷಯದಲ್ಲಿ ವಿಭಿನ್ನ ನಿಲುವನ್ನು ಹೊಂದಿದ್ದು ಈ ವಿವಾದ ಇಂದಿಗೂ ಬಗೆಹರಿಯದೆ ಮುಂದುವರಿಯುತ್ತಿದೆ. ಕಳೆದ ಹಲವು ದಶಕಗಳಿಂದ ಈ ವಿಷಯವು ಭಾರತ ಮತ್ತು ಪಾಕಿಸ್ತಾನದ ರಾಜತಾಂತ್ರಿಕ ಸಂಬಂಧಗಳು, ರಕ್ಷಣಾ ನೀತಿಗಳು ಮತ್ತು ಪ್ರಾದೇಶಿಕ ರಾಜಕೀಯದ ಮೇಲೆ ಮಹತ್ವದ ಪ್ರಭಾವ ಬೀರಿದೆ. ಕಾಶ್ಮೀರದ ಇತಿಹಾಸ ಮತ್ತು ಈ ವಿವಾದದ ಹಿನ್ನೆಲೆಯನ್ನು ಅರ್ಥಮಾಡಿಕೊಳ್ಳುವುದು ದಕ್ಷಿಣ ಏಷ್ಯಾದ ಇಂದಿನ ಭೌಗೋಳಿಕ ರಾಜಕೀಯ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಲು ಅತ್ಯಂತ ಅಗತ್ಯವಾಗಿದೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಕತೆ ಕೇವಲ ಒಂದು ಭೂಭಾಗದ ಕಥೆಯಲ್ಲ, ಇದು ಇತಿಹಾಸ, ಕಾನೂನು, ಭೌಗೋಳಿಕ ಸ್ಥಾನ, ರಾಷ್ಟ್ರೀಯ ಭದ್ರತೆ, ಆರ್ಥಿಕತೆ ಮತ್ತು ಅಂತಾರಾಷ್ಟ್ರೀಯ ರಾಜಕೀಯದೊಂದಿಗೆ ಆಳವಾಗಿ ಬೆಸೆದುಕೊಂಡಿರುವ ವಿಷಯವಾಗಿದೆ. ಭಾರತದ ಅಧಿಕೃತ ನಿಲುವಿನ ಪ್ರಕಾರ ಜಮ್ಮು ಮತ್ತು ಕಾಶ್ಮೀರದ ಹಿಂದಿನ ಸಂಸ್ಥಾನದ ಸಂಪೂರ್ಣ ಪ್ರದೇಶವು ಭಾರತದ ಅವಿಭಾಜ್ಯ ಅಂಗವಾಗಿದೆ. ಪಾಕಿಸ್ತಾನ ಈ ನಿಲುವನ್ನು ಒಪ್ಪುವುದಿಲ್ಲ ಮತ್ತು ತನ್ನದೇ ಆದ ಆಡಳಿತವನ್ನು ಮುಂದುವರಿಸಿಕೊಂಡಿದೆ. ಈ ಕಾರಣದಿಂದ ಕಾಶ್ಮೀರ ವಿವಾದವು ಇಂದಿಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಾಗುತ್ತಿರುವ ಪ್ರಮುಖ ವಿಷಯಗಳಲ್ಲಿ ಒಂದಾಗಿದೆ. ಭವಿಷ್ಯದಲ್ಲಿ ಈ ಸಮಸ್ಯೆಗೆ ಯಾವ ರೀತಿಯ ಪರಿಹಾರ ಸಿಗುತ್ತದೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಆದರೆ ಒಂದು ವಿಷಯ ಮಾತ್ರ ನಿಶ್ಚಿತ: ಕಾಶ್ಮೀರ ಮತ್ತು ಪೋಕ್ ಕುರಿತ ಬೆಳವಣಿಗೆಗಳು ಮುಂದಿನ ದಿನಗಳಲ್ಲಿಯೂ ದಕ್ಷಿಣ ಏಷ್ಯಾದ ರಾಜಕೀಯ, ಭದ್ರತೆ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಲೇ ಇರುತ್ತವೆ. ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ. ಇಂತಹ ಜಿಯೋಪಾಲಿಟಿಕ್ಸ್, ಇತಿಹಾಸ, ವಿಜ್ಞಾನ, ಕೃತಕ ಬುದ್ಧಿಮತ್ತೆ ಮತ್ತು ಜಾಗತಿಕ ಬೆಳವಣಿಗೆಗಳ ಕುರಿತ ಆಳವಾದ ವಿಶ್ಲೇಷಣಾತ್ಮಕ ವಿಡಿಯೋಗಳನ್ನು ನೋಡಲು ಜಿಎಸ್ಟ್ ಇಂಟೆಲಿಜೆನ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮುಂದಿನ ಡಾಕ್ಯುಮೆಂಟರಿಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಹಕ್ಕುತ್ಯಾಗ್ ಡಿಸ್ಕ್ಲೇಮರ್: ಈ ವಿಡಿಯೋವನ್ನು ಕೇವಲ ಶೈಕ್ಷಣಿಕ ಮತ್ತು ಮಾಹಿತಿಯ ಉದ್ದೇಶಕ್ಕಾಗಿ ಮಾತ್ರ ಸಿದ್ಧಪಡಿಸಲಾಗಿದೆ. ಇದರಲ್ಲಿ ಬಳಸಿರುವ ಮಾಹಿತಿ ಸಾರ್ವಜನಿಕವಾಗಿ ಲಭ್ಯವಿರುವ ಐತಿಹಾಸಿಕ ದಾಖಲೆಗಳು, ಅಧಿಕೃತ ಹೇಳಿಕೆಗಳು ಹಾಗೂ ವಿಶ್ವಾಸಾರ್ಹ ಅಧ್ಯಯನ ಮೂಲಗಳನ್ನು ಆಧರಿಸಿದೆ. ಕಾಶ್ಮೀರ ವಿಷಯವು ಸಂಕೀರ್ಣ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿವಾದಿತ ವಿಷಯವಾಗಿದ್ದು, ವಿವಿಧ ದೇಶಗಳು ಮತ್ತು ಸಂಸ್ಥೆಗಳು ವಿಭಿನ್ನ ನಿಲುವುಗಳನ್ನು ಹೊಂದಿವೆ. ಈ ವಿಡಿಯೋವು ಭಾರತದ ಅಧಿಕೃತ ದೃಷ್ಟಿಕೋನವನ್ನು ವಿವರಿಸುವುದರ ಜೊತೆಗೆ ಇತರ ದೃಷ್ಟಿಕೋನಗಳು ಅಸ್ತಿತ್ವದಲ್ಲಿವೆ ಎಂಬುದನ್ನು ಒಪ್ಪಿಕೊಳ್ಳುತ್ತದೆ.
ಯಾವುದೇ ದೇಶ, ಸಮುದಾಯ ಅಥವಾ ವ್ಯಕ್ತಿಯ ವಿರುದ್ಧ ದ್ವೇಷ, ತಪ್ಪು ಮಾಹಿತಿ ಅಥವಾ ರಾಜಕೀಯ ಪ್ರಚಾರವನ್ನು ಉತ್ತೇಜಿಸುವ ಉದ್ದೇಶ ಈ ವಿಡಿಯೋಗೆ ಇಲ್ಲ. ಈ ವಿಷಯದ ಬಗ್ಗೆ ಸಂಪೂರ್ಣ ಅರಿವು ಪಡೆಯಲು ಪ್ರೇಕ್ಷಕರು ವಿವಿಧ ವಿಶ್ವಾಸಾರ್ಹ ಮೂಲಗಳನ್ನು ಪರಿಶೀಲಿಸಿ ತಮ್ಮದೇ ಆದ